ಕೆಪಿಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಪ್ರತಿಪಕ್ಷ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆರವರು ಉತ್ತರಾಖಂಡದ ಹಲ್ದ್ವಾನಿಯ ರಾಮ್ಲೀಲಾ ಮೈದಾನದಲ್ಲಿ ನಡೆಸಿದ ಸಾರ್ವಜನಿಕ ಸಭೆಯ ನಂತರ ವೇದಿಕೆಯನ್ನು ಗಂಜಲದಿಂದ ಶುದ್ಧೀಕರಣಗೊಳಿಸಿದ ಕೃತ್ಯವನ್ನು ವಿರೋಧಿಸಿ ಚಿತ್ತಾಪುರ ವಾಡಿ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದಲ್ಲಿ ಪಟ್ಟಣದ ಲಾರ್ಡಿಂಗ್ ಕ್ರಾಸ್ ಬಳಿ ರಸ್ತೆ ತಡೆ ನಡೆಸಿ ತೀವ್ರ ಪ್ರತಿಭಟನೆ ನಡೆಸಲಾಯಿತು. ಬ್ಯೂರೋ ರಿಪೋರ್ಟ್ ಸಂತೋಷ್. ಚಿತ್ತಾಪುರ ಪಟ್ಟಣದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಚಿತ್ತಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವಾಡಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ದೇಶದ ಮಹಾನಾಯಕರಾಗಿರ್ತಕ್ಕಂಥ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮತ್ತು ಈ ರಾಜ್ಯದಲ್ಲಿ ಅನೇಕ ಹುದ್ದೆಗಳನ್ನು ಮಾಡಿ ಸಾಮಾನ್ಯ ಜನರಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಲ್ಲಿ ಅವರು ಮಾಡಿರ್ತಕ್ಕಂಥ ಇವತ್ತು ಮನವಾದಿಗಳು ಅವರು ಸಭೆಯನ್ನು ಮುಗಿಸಿ ಹೋದ ನಂತರ ಗಂಗಾ ಜಲ ತಂದು ಇವತ್ತು ಅದು ಸ್ವಚ್ಛಗೊಳಿಸಿ ಅದಕ್ಕೆ ಒಂದು ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂಥದ್ದನ್ನು ಸಹ ಇವತ್ತು ನಮ್ಮ ಚಿತ್ತಾಪುರ ಮತಕ್ಷೇತ್ರದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ವತಿಯಿಂದ ಆ ಒಂದು ಮಾಡಿರ್ತಕ್ಕಂಥ ಮನವಾದಿಗಳಿಗೆ ಇವತ್ತು BJP ಇರ್ಬೋದು, ಇವತ್ತು RSS ಇರ್ಬೋದು, ಇವತ್ತು ಅನೇಕ ಅವರ ಸಂಘ ಸಂಸ್ಥೆಗಳು ಅವರೆಲ್ಲರಿಗೆ ನಾವು ಇವತ್ತು ಖಂಡನೆಯನ್ನು ಮಾಡ್ತೀವಿ. ಯಾಕಂದರೆ ಒಬ್ಬ ನಾಯಕರಾಗಿರ್ತಕ್ಕಂಥ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಂತೂ ಮಾಡಿಲ್ಲ. ಒಬ್ಬ ದಲಿತ ನಾಯಕನ, ದಲಿತರಲ್ಲಿ ಹುಟ್ಟಿ ದಲಿತರಲ್ಲೇ ಬೆಳೆದನ್ನ ತಿಳ್ಕೊಂಡು ಒಬ್ಬ ಪರಿಶಿಷ್ಟ ಜಾತಿಯ ನಾಯಕನ ಅಂತ ತಿಳಿದು ಇವತ್ತು ಮಾಡಿರ್ತಕ್ಕಂಥದ್ದನ್ನು ಸಹ ಇವತ್ತು ನಾವು ಪಕ್ಷದ ವತಿಯಿಂದ ನಾವು ಇವತ್ತು ಖಂಡನೆಯನ್ನು ಮಾಡಿದ್ದೇವೆ. ದಿನದಲ್ಲಿ ರಸ್ತೆ ರೋಕ ಮಾಡುವ ಉದ್ದೇಶವೇನೆಂದರೆ ಭಾರತ ದೇಶದ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದ ರಾಮ್ಲೀಲಾ ಮೈದಾನದಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಸಂದರ್ಭದಲ್ಲಿ ಮಾರನೇ ದಿವಸ ಆ ಸ್ಥಳವನ್ನು ಅಶುದ್ಧಿಯಾಗಿದೆ ಎಂದು ಮನುವಾದಿಗಳು ಮತ್ತು RSSನ ಕುತಂತ್ರಿಗಳು, ಜಾತಿವಾದಿಗಳು ಮತ್ತು ಬ್ರಾಹ್ಮಣಶಾಹಿಗಳು ಕೂಡಿಕೊಂಡು ಅದನ್ನು ಗಂಗಾ ಜಲದಿಂದ ಶುದ್ಧೀಕರಿಸಿ ಹೋಮವನ್ನು ಮಾಡಿರ್ತಕ್ಕಂಥ ಇಡೀ ದಲಿತರ ಜನಾಂಗಲ ಪ್ರತಿಯೊಂದು ಮಾನವ ಜನವನ್ನು ತಲೆ ತಗ್ಗಿಸುವಂತ ಕೆಲಸ ಕೃತ್ಯವಾಗಿದೆ. ಆದ ಕಾರಣ ಈ ದೇಶದ ಪ್ರಧಾನಮಂತ್ರಿಗಳು ಆಗಿರ್ಬೋದು, ಗೃಹ ಮಂತ್ರಿಗಳಾಗಿರ್ಬೋದು, ಯಾವುದೇ ಸಂಬಂಧಪಟ್ಟಂತ ಆ ಅವಿವೇಕಗಳು ಯಾರೇ ಮಾಡಿದ್ರು, RSS ಇರಲಿ ಅಥವಾ ಬಜರಂಗ ದಳದವರು ಇರಲಿ, ಶ್ರೀರಾಮ್ ಸೇನೆಯವರು ಯಾರೇ ಇರಲಿ, ಅವರನ್ನು ಸೂಕ್ತ ಕ್ರಮ ಜರುಗಿಸಿ ಅವರಿಗೆ ತಕ್ಕ ಪಾಠ ಕಲಿಸಿ FIR ಮಾಡಿ ಶಿಕ್ಷೆಗೆ ಗುರಿಪಡಿಸಿ ಈಗ ಗಡೀಪಾರು ಮಾಡ್ಬೇಕಂತೇಳಿ ನಮ್ಮ ಒತ್ತಾಯವಿದೆ. ಥ್ಯಾಂಕ್ ಯು. ಧನ್ಯವಾದ. ನಿನ್ನೆ ನಡೆದಂಥ ಉತ್ತರಾಖಂಡನ ರಾಮ್ಲೀಲಾ ಮೈದಾನದಲ್ಲಿ ಸನ್ಮಾನ್ಯ ಶ್ರೀ ಹಿರಿಯ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಭಾಷಣದ ನಂತರ ಅವರು ಹೋದ್ಮೇಲೆ ಅವ್ರು ಬಂದು ಹೋಗ್ಯಾರ ಅಂತೇಳಿ ಒಂದು ಶುದ್ಧೀಕರಣ ಮಾಡಿದ RSSದವರು ದೊಡ್ಡ ತಪ್ಪು ಅಂತಕ್ಕಂಥದ್ದು ಇಡೀ ದೇಶದ ಜನತೆ ಖಂಡನೆ ಮಾಡ್ತದೆ. ವಿಷಯ ಏನಪ್ಪ ಅಂದರೆ, ಇವತ್ತು ನಡ್ಡಾ ಅವರಿಗೆ ಕೇಳಿದ ಪ್ರಶ್ನೆ, ನಮ್ಮ ಖರ್ಗೆ ಸಾಹೇಬರು ಮನನೊಂದು ನನಗೆ ಇಂಥ ಮನುಷ್ಯಗೆ ನನಗೆ ಅನ್ಯಾಯ ಆಗ್ಯದ ಅಂತೇಳಿ ಒಂದು ಸದನದಲ್ಲಿ ಹೇಳಿದಾಗ JP ನಡ್ಡಾ ಅವರು ಇಲ್ಲ ನಾವು ಎನ್ಕ್ವೈರಿ ಮಾಡ್ಲಿಕ್ಕೆ ಹಚ್ತೀವಿ ಅಂದರು. ಅದಕ್ಕೆ ನಮ್ಮ ಒಕ್ಕೂರಲ್ಲಿ ಒತ್ತಾಯ ಏನಪ್ಪ ಅಂದ್ರೆ, ನೀವು ಎನ್ಕ್ವೈರಿ ಆಮೇಲೆ ಮಾಡಿರಿ, ಮೊದಲು ಮೇಲೆ FIR ಮಾಡಿರಿ, FIR ಮಾರ್ಕೇಶಿಂದ ಅವ್ರಿಗೆ ಮೊದಲು ಜೈಲಿಗೆ ಕಳಿಸ್ರಿ, ಆಮೇಲೆ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇದು ದೇಶದೆಲ್ಲ ಇಡೀ ಜಗತ್ತಿನಲ್ಲೇ ಭಾರತ ದೇಶ ನಾಚಿಕೆ ಪಡ್ತಕ್ಕಂಥ ವಿಷಯ ಇದು. ಯಾಕಂದರೆ 21ನೇ ಶತಮಾನ ಸಹಿತ ಇಷ್ಟು ಜಾತಿ ವ್ಯವಸ್ಥೆ ಇದೆ ಅಂದರೆ ಅದು ನಾಚಿಕೆ ಪಡ್ತಕ್ಕಂಥ ವಿಷಯ ಅದ. ಯಾವುದೇ ರೀತಿಯಿಂದ ಯಾರಿಗೆ ಅನ್ಯದಾಗ ಎಲ್ಲರೂ ಸಮಾನವಾಗಿ ಎಲ್ಲ ಪಕ್ಷದವರು ಎಲ್ಲ ಸಮಾಜದ ಖಂಡನೆ ಮಾಡಿಕೆಸಿಂದ ಇದನ್ನು ಮುಂದೆ ಹೀಗೆ ಆಗದಂತೇಳಿ ಒಂದು ಕಠಿಣ ಶಿಕ್ಷೆ ಗುರಿಪಡಿಸಿದರೆ ಮಾತ್ರ ಮುಂದೆ ಈ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದಯವಿಟ್ಟು ಇಡೀ ಪಕ್ಷ ಭೇದ ಅನ್ನೋದೇ ಜಾತಿ ಅನ್ನೋದೇ ಎಲ್ಲ ಪಕ್ಷದವರು ಎಲ್ಲ ಜಾತಿಯವರು ಕೂಡ ಖಂಡನೆ ಮಾಡಿದಾಗ ಮಾತ್ರ ಈ ಒಂದು ಭಾರತ ದೇಶ ಪ್ರಬುದ್ಧವಾದ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಅದ. ಇಲ್ಲಾಂದರೆ ನಾವು ಮತ್ತೆ ಹಿಂದಿನ ಶತಮಾನಗಳಿಗೆ ಹೋಗಿಸಿಂದ ಜಾತೀಯತೆಯಲ್ಲಿ ಮೌಢ್ಯವನ್ನು ಕಾಣಬೇಕಾಗ್ತದ. ದಯವಿಟ್ಟು ಎಲ್ಲ ಜನರಿಗೆ ಹೇಳೋದೇನಪ್ಪ ಅಂದ್ರೆ ಅದನ್ನು ಖಂಡಿಸಿ ಹೋರಾಟ ಮಾಡಬೇಕಾಗಿ ತಮ್ಮೆಲ್ಲರ ವಿನಂತಿ. ಮತ್ತು ಇವತ್ತೇನಪ್ಪ ಅಂದ್ರೆ ಎಲ್ಲ ಕಡೆಯಿಂದ ಬಂದು ಕಿಸಿದ ಪ್ರತಿಭಟನೆಗೆ ಸಹಾಯ ಮಾಡಿದಾರ.